ನವರಾತ್ರಿಯಲ್ಲಿ ಅಖಂಡ ಐಶ್ವರ್ಯವನ್ನು ಸಂಪಾದನೆ ಮಾಡೋದಕ್ಕೋಸ್ಕರ ಹಚ್ಚುವಂಥ ವಿಶೇಷ ದೀಪಾರಾಧನೆ ಅಖಂಡ ದೀಪಾರಾಧನೆ. ಈ ಅಖಂಡ ದೀಪಾರಾಧನೆಗೆ ಬಹಳಷ್ಟು ಮಹತ್ವವಿದೆ. ಹಾಗೆ ಈ ಅಖಂಡ ದೀಪಾರಾಧನೆ ಮಾಡಬೇಕಾದ್ರೆ ಕೆಲವೊಂದು ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕಾಗತ್ತೆ. ಈ ನವರಾತ್ರಿಯಲ್ಲಿ ಅಖಂಡ ದೀಪವನ್ನು ಹಚ್ಚುವಂಥ ರೀತಿ ಹೇಗೆ, ಯಾವ ರೀತಿ ನಾವು ನಿಯಮಗಳನ್ನ ಪಾಲನೆ ಮಾಡಬೇಕು ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಬರೀ ತಿಳಿಸಿ. ಹಾಗಾದರೆ ಇನ್ನಾಗ್ತಡ ಬನ್ನಿ ವಿಡಿಯೋನ ಶುರು ಮಾಡೋಣ. ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಈ ಗುರೂಜಿಯವರ ನಂಬರ್ಗೆ ಕಾಲ್ ಮಾಡಿ ಹಾಗೂ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ. ನಮಸ್ಕಾರ ಸ್ನೇಹಿತರೆ, ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನವರಾತ್ರಿಯಲ್ಲಿ ಅಖಂಡ ದೀಪವನ್ನು ಹಚ್ಚೋದಕ್ಕೆ ಮಣ್ಣಿನ ದೀಪವನ್ನು ತಗೊಂಡ್ರೆ ತುಂಬ ಶ್ರೇಷ್ಠ. ಮಣ್ಣಿನ ದೀಪದ ಬದಲಾಗಿ ಕಾಮಾಕ್ಷಿ ದೀಪ, ಅಷ್ಟಲಕ್ಷ್ಮಿ ದೀಪ ಅಥವಾ ಯಾವುದೇ ಹಿತ್ತಾಳೆ ಕಂಚಿನ ದೀಪವನ್ನು ನೀವು ತಗೊಳ್ಬೋದು. ಆದಷ್ಟು ದೀಪ ದೊಡ್ಡದಾಗಿದ್ದರೆ ತುಂಬ ಒಳ್ಳೆಯದು. ಮಣ್ಣಿನ ದೀಪ ತಗೊಳ್ತಿದ್ದೀರಾ ಅಂತಂದರೆ ಆ ಮಣ್ಣಿನ ದೀಪವನ್ನು ಹೊಸದಾಗಿ ದೊಡ್ಡ ಒಂದು ಮಣ್ಣಿನ ದೀಪವನ್ನು ತೊಗೊಂಡು ಬಂದು ಅದನ್ನು ಒಂದಿನ ಪೂರ್ತಿ ನೀರಿನಲ್ಲಿ ನೆನೆಸ್ಬಿಡಿ. ನೀರಿನಲ್ಲಿ ನೆನೆಸಿದ್ರೆ ಆ ದೀಪ ನೀರನ್ನು ಹೀರ್ಕೊಳ್ಳುತ್ತೆ. ಆವಾಗ ಎಣ್ಣೆ ಜಾಸ್ತಿ ಇಡಿಸೋದಿಲ್ಲ ದೀಪಕ್ಕೆ. ಹೊಸ ದೀಪವನ್ನು ತೊಗೊಂಡು ಬಂದು ಡೈರೆಕ್ಟಾಗಿ ನೀವು ಎಣ್ಣೆ ಹಾಕಿ ದೀಪ ಹಚ್ಬಿಟ್ರೆ ಆ ದೀಪ ಪೂರ್ತಿಯಾಗಿ ಎಣ್ಣೆನ ಹೀರ್ಕೊಂಡು ಬಿಡುತ್ತೆ. ಹಾಗಾಗಿ ಒಂದಿನ ಪೂರ್ತಿ ನೀರಿನಲ್ಲಿ ನೆನೆಸಿ ನೀಟಾಗಿ ತೊಳೆದು ಅನಂತರ ದೀಪವನ್ನು ಹಚ್ಚೋದಕ್ಕಿಂತ ಮುಂಚೆ ಆ ದೀಪಕ್ಕೆ ಪೂರ್ತಿಯಾಗಿ ಅರಿಶಿಣವನ್ನು ಹಚ್ಚಬೇಕು. ಅರಿಶಿಣವನ್ನು ನೀರಿಂದಾಗಲಿ, ಹಾಲಿಂದಾಗಲಿ ಅಥವಾ ಪನ್ನೀರಿಂದಾಗಲಿ ಒಂಥರ ಕಲಿಸ್ಕೊಂಡು ಪೇಸ್ಟ್ ಥರ ಮಾಡಿ ಅದನ್ನು ಈ ದೀಪದ ಸುತ್ತ ಅಂದರೆ ಒಳಗಡೆ ಹೊರಗಡೆ ಎಲ್ಲ ಕಡೆಯೂ ಕೂಡ ಅರಿಶಿಣವನ್ನು ಹಚ್ಕೋಬೇಕು. ಅರಿಶಿಣವನ್ನು ಹಚ್ಕೊಂಡಿದ್ದಾದಮೇಲೆ ಈ ದೀಪವನ್ನು ಅರಿಶಿಣ ಕುಂಕುಮ ಗಂಧದಿಂದ ಸುಂದರವಾಗಿ ಅಲಂಕಾರವನ್ನು ಮಾಡಿಕೊಳ್ಬೇಕು. ಈ ರೀತಿ ಅರಿಶಿಣ ಹಚ್ಚಿದಂಥ ದೀಪವನ್ನು ಆರೋದಕ್ಕೆ ಬಿಡಬೇಕು. ಅನಂತರ ನೀವು ಎಲ್ಲಿ ದುರ್ಗಾ ಪೂಜೆಯನ್ನು ಮಾಡ್ತೀರೋ ಅಲ್ಲಿ ಪೀಠವನ್ನು ತಯಾರು ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಎಲ್ಲದನ್ನು ಅಂದರೆ ಕಳಸವನ್ನು, ಅಖಂಡ ದೀಪವನ್ನು, ಹಾಗೆ ದುರ್ಗಾ ಫೋಟೋವನ್ನು ಎಲ್ಲ ಒಂದೇ ಕಡೆ ಇಡೋದ್ರಿಂದ ಇಲ್ಲಿ 2 ಮಣೆಗಳನ್ನು ಇಟ್ಕೊಂಡು, ಅಂದರೆ ದೇವರ ಕಟ್ಟೆ ಮೇಲೆ 2 ಮಣೆಗಳನ್ನು ಇಟ್ಕೊಂಡು ಅದರ ಮೇಲೆ ಕೆಂಪು ವಸ್ತ್ರವನ್ನು ಹಾಸಿದ್ದೀನಿ. ಕೆಂಪು ವಸ್ತ್ರವನ್ನು ಹಾಸಿದ ಮೇಲೆ ನಮ್ಮ ಬಲಭಾಗಕ್ಕೆ ಅಖಂಡ ದೀಪವನ್ನು ನಾವು ಹಚ್ಚಬೇಕಾಗತ್ತೆ. ಹಾಗಾಗಿ ಮೊದಲಿಗೆ ದುರ್ಗಾದೇವಿಯ ಫೋಟೋವನ್ನು ಮಧ್ಯದಲ್ಲಿ ಇಟ್ಕೊಂಡು ಅನಂತರ ಬಲಭಾಗದಲ್ಲಿ ಅಖಂಡ ದೀಪವನ್ನು ಯಾವ ರೀತಿ ಹಚ್ಚಬೇಕು ಅಂತ ತೋರಿಸ್ಕೊಡ್ತೀನಿ. ದುರ್ಗಾದೇವಿಯ ಫೋಟೋವನ್ನು ಮಧ್ಯಭಾಗದಲ್ಲಿ ಇಟ್ಕೊಂಡಿದ್ದೀವಿ. ದುರ್ಗಾದೇವಿಯ ಬಲಭಾಗಕ್ಕೆ ಅಂದರೆ ನಮ್ಮ ಎಡಭಾಗಕ್ಕೆ ಕಳಸವನ್ನು ಪ್ರತಿಷ್ಠಾಪನೆ ಮಾಡಬೇಕು. ಹಾಗೆ ದುರ್ಗಾದೇವಿಯ ಎಡಭಾಗಕ್ಕೆ ಅಖಂಡ ದೀಪವನ್ನು ಹಚ್ಚಿ ಇಡಬೇಕಾಗತ್ತೆ. ಅಂದರೆ ನಮ್ಮ ಬಲಭಾಗಕ್ಕೆ ಅಖಂಡ ದೀಪವನ್ನು ಹಚ್ಚಬೇಕು. ಅಖಂಡ ದೀಪ ಹಚ್ಚೋದಕ್ಕೆ ಒಂದು ಮಣ್ಣಿನ ತಟ್ಟೆಯನ್ನು ಇಟ್ಕೊಂಡಿದ್ದೀನಿ. ಆ ಮಣ್ಣಿನ ತಟ್ಟೆಗೆ ಪೇಂಟ್ ಮಾಡಿದ್ದೀನಿ. ಅದರೊಳಗಡೆ ಇವಾಗ ಅಕ್ಕಿಯನ್ನು ಹಾಕ್ತಾಯಿದ್ದೀನಿ. 3 ಹಿಡಿಯಷ್ಟು ಅಕ್ಕಿಯನ್ನು ಆ ಒಂದು ತಟ್ಟೆಯ ಒಳಗಡೆ ಹಾಕೋತಾ ಇದ್ದೀನಿ. ಈ ಅಕ್ಕಿ ಬದಲಾಗಿ ಭತ್ತವನ್ನು, ಗೋಧಿಯನ್ನು ಕೂಡ ನೀವು ಬಳಸ್ಕೋಬೋದು ಅಥವಾ ನವಧಾನ್ಯವನ್ನು ಕೂಡ ಬಳಸ್ಬೋದು. ಅಕ್ಕಿ ನಾರ್ಮಲಾಗಿ ಎಲ್ಲರ ಹತ್ರನೂ ಇರುತ್ತೆ, ಹಾಗಾಗಿ ಅಕ್ಕಿಯನ್ನು ನಾನಿಲ್ಲಿ ಹಾಕಿದ್ದೀನಿ. ನಿಮ್ಮ ಮನೆಯಲ್ಲಿ ಯಾವುದು ಧಾನ್ಯ ಇರುತ್ತೋ ಅದನ್ನೇ ನೀವು ಬಳಸ್ಬೋದು. ಹಾಕ್ಕೊಂಡಿದ್ದಾದಮೇಲೆ ಅದರ ಮೇಲೆ ಸ್ವಲ್ಪ ಅರಿಶಿಣ, ಕುಂಕುಮ, ಅಕ್ಷತೆ, ಒಂದು ಹೂವನ್ನು ಇಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ ದುರ್ಗಾದೇವಿಯನ್ನು. ಅನಂತರ ನಾವು ಅರಿಶಿಣವನ್ನು ಹಚ್ಚಿ ತಯಾರು ಮಾಡಿರುವಂಥ ದೀಪವನ್ನು ಆ ಅಕ್ಕಿ ಮೇಲೆ ಪ್ರತಿಷ್ಠಾಪನೆ ಮಾಡಬೇಕು. ಈಗ ದೀಪವನ್ನು ಅಕ್ಕಿಯ ಮೇಲೆ ಇಟ್ಕೊಂಡಿದ್ದಾಗಿದೆ. ದೀಪಕ್ಕೆ ತಕ್ಕನಾಗಿರುವಂಥ ಬತ್ತಿ ಎಣ್ಣೆನೂ ಕೂಡ ಹಾಕಬೇಕಲ್ವಾ. ಹಾಗಾಗಿ ಈ ಒಂದು ದೀಪದ ತುಂಬ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಎಣ್ಣೆ ಯಾವ ರೀತಿ ಹಾಕಬೇಕು ಅಂದರೆ ಎಳ್ಳೆಣ್ಣೆ ಹಾಕಬೇಕು ಅಥವಾ ಕೊಬ್ಬರಿ ಎಣ್ಣೆ ಹಾಕಬೇಕು ಅಥವಾ ತುಪ್ಪ ಹಾಕಬೇಕು. ತುಪ್ಪವನ್ನು 10 ದಿನಗಳ ಕಾಲ ಹಾಕುವಂಥದ್ದು ಸ್ವಲ್ಪ ದುಬಾರಿ, ಕೆಲವರಿಗೆ ಆಗೋದಿಲ್ಲ. ಜೊತೆಗೆ ತುಪ್ಪ ಹಾಕೋದ್ರಿಂದ ಇನ್ನೊಂದೇನು ಪ್ರಾಬ್ಲಮ್ ಅಂದರೆ ತುಪ್ಪ ಸ್ವಲ್ಪ ಚಳಿ ವಾತಾವರಣ ಇದ್ದರೆ, ಶೀತ ವಾತಾವರಣ ಇದ್ದರೆ, ಹಾಗೆ ಮಣ್ಣಿನ ದೀಪದಲ್ಲಿ ತುಪ್ಪ ಕರಗೋದಿಲ್ಲ, ಗಟ್ಟಿಯಾಗಿಯೇ ಇದ್ದುಬಿಡುತ್ತೆ. ಆವಾಗ ದೀಪ ಸರಿಯಾಗಿ ಉರಿಯೋದಿಲ್ಲ. ಹಾಗಾಗಿ ಆದಷ್ಟು ನೀವು ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಬಳಸೋದೇ ತುಂಬಾ ಶ್ರೇಷ್ಠ. ಇನ್ನು ನಾರ್ತ್ ಸೈಡಲ್ಲಿರೋರು ಸಾಸಿವೆ ಎಣ್ಣೆನೂ ಕೂಡ ಬಳಸ್ತಾರೆ, ಅದನ್ನು ಕೂಡ ಬಳಸ್ಕೋಬೋದು. ಇನ್ನು ಬತ್ತಿ ವಿಷಯಕ್ಕೆ ಬಂದರೆ ನೋಡಿ, ಅಖಂಡ ದೀಪ ಹಚ್ಚೋದಕ್ಕೆ ಅಂತಲೇ ಈ ರೀತಿ ದಪ್ಪದಾಗಿರುವಂತಹ ಬತ್ತಿ ಸಿಗುತ್ತೆ. ಈ ಬತ್ತಿಯನ್ನು ದೇವಸ್ಥಾನದಲ್ಲಿ ಹಚ್ಚೋರಿಗೆ ತುಂಬಾ ಸೂಕ್ತವಾಗಿದೆ. ಆದರೆ ಮನೆಯಲ್ಲಿ ಹಚ್ಚಿದ್ರೆ ತುಂಬ ದೊಡ್ಡದಾಗಿ ಉರಿಯುತ್ತೆ. ನಾನು ಇದನ್ನು ಹಾಕಿ ಟ್ರೈ ಮಾಡಿದ್ದೀನಿ 2 ವರ್ಷದಿಂದ. ತುಂಬ ಜೋರಾಗಿ ಉರಿಯುತ್ತೆ, ಜಾಸ್ತಿ ಎಣ್ಣೆಯನ್ನು ಹೀರ್ಕೊಳ್ಳುತ್ತೆ. ಹಾಗಾಗಿ ಈ ಸಲ ಈ ರೀತಿ ಬತ್ತಿಯನ್ನೇ ಉಪಯೋಗಿಸ್ಕೊಂಡು
ದೀಪವನ್ನು ಹಚ್ಚೋದು ಹೇಳ್ತಾ ಇದ್ದೀನಿ. ಈ ರೀತಿ ಸಣ್ಣದಾಗಿ ಸಿಗುವಂತಹ ಬತ್ತಿಯನ್ನೇ 3 ಎಳೆ ಬತ್ತಿ ತೊಗೊಳ್ಳಿ. 3 ಎಳೆ ತುಂಬ ಸಣ್ಣದಾಗತ್ತೆ ಅಂತ ಅನಿಸಿದ್ರೆ 5 ಎಳೆ ಬತ್ತಿ ತೊಗೊಳ್ಳಿ. 3 ಎಳೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ 3 ಎಳೆ ಬತ್ತಿಯನ್ನು ಹಾಕಿ ದೀಪ ಹಚ್ಚೋದರ ಉದ್ದೇಶ ಏನಂದರೆ ತ್ರಿಮೂರ್ತಿಗಳ ಒಂದು ಸಂಕೇತ. ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ 3 ದೇವರುಗಳ ಸಂಕೇತವಾಗಿ 3 ಬತ್ತಿಗಳನ್ನು ಹಾಕಿ ದೀಪ ಹಚ್ಚುತ್ತಾರೆ. ಇನ್ನು ಈ ದುರ್ಗಾ ಪೂಜೆಯಲ್ಲಿ ವಿಶೇಷವಾಗಿ 3 ಬತ್ತಿಗಳನ್ನು ಹಾಕೋದರ ಉದ್ದೇಶ ಏನಂದರೆ 3 ದೇವತೆಗಳ ಸ್ವರೂಪ ಲಕ್ಷ್ಮಿ, ಸರಸ್ವತಿ, ದುರ್ಗಾ ಮಾತೆ 3 ದೇವತೆಗಳ ಒಂದು ಸ್ವರೂಪವಾಗಿ 3 ಎಳೆ ಬತ್ತಿಯನ್ನು ನಾವು ಈ ಅಖಂಡ ದೀಪಕ್ಕೆ ಹಾಕಿದ್ರೆ ತುಂಬಾ ಶ್ರೇಷ್ಠವಾದಂಥದ್ದು. 3 ಎಳೆ ಬತ್ತಿಯನ್ನು ತಗೊಳ್ಳೋದ್ರ ಜೊತೆ ಸ್ವಲ್ಪ ಉದ್ದವಾಗೂ ಕೂಡ ತೊಗೋಬೇಕಾಗತ್ತೆ. 3 ಎಳೆ ಬತ್ತಿ ತೊಗೊಂಡಿರೋದ್ರಿಂದ ಇಷ್ಟು ದಪ್ಪವಾಗಿ ಬತ್ತಿ ಕಾಣಿಸ್ತಾ ಇದೆ, ನೋಡ್ತಾ ಇದ್ದೀರಲ್ವ. ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ನೆನೆಸ್ಬೇಕು. ಇಷ್ಟು ದಪ್ಪಗಿರೋವಂತಹ ಬತ್ತಿ ಹಾಗೆ ಇಷ್ಟು ಉದ್ದವಾಗಿರೋವಂತಹ ಬತ್ತಿ ತೊಗೊಂಡ್ರೆ ಆರಾಮಾಗಿ 10 ದಿನಗಳ ಕಾಲ ದೀಪ ಚೆನ್ನಾಗಿ ಉರಿಯುತ್ತೆ. ನೀವು ಅಖಂಡ ದೀಪ ಹಚ್ಚೋದಕ್ಕಿಂತ ಮುಂಚೆನೇ ಸ್ವಲ್ಪ ಹೊತ್ತು ಈ ಬತ್ತಿಯನ್ನು ಚೆನ್ನಾಗಿ ನೆನೆಸಿ ಅನಂತರ ದೀಪವನ್ನು ಹಚ್ಚಿ. ಅವಾಗೇ ಬತ್ತಿ ಹಾಕ್ಬಿಟ್ಟು ಹಚ್ಚಿದ್ರೆ ಬತ್ತಿ ಚೆನ್ನಾಗಿ ನೆನೆದೇ ಇದ್ದರೆ ದೀಪ ಸರಿಯಾಗಿ ಉರಿಯೋದಿಲ್ಲ. ಒಂದು ಸಲ ದೀಪ ಹಚ್ಚಿದ ಮೇಲೆ 10 ದಿನಗಳ ಕಾಲ ಮತ್ತೆ ಅದನ್ನು ಆರಿಸಿ ದೀಪ ಹಚ್ಚಬಾರ್ದು. ಹಾಗಾಗಿ ಮೊದಲನೇ ಸಲ ಹಚ್ಚುವಾಗಲೇ ಚೆನ್ನಾಗಿ ಅದು ನೆಂದಿರಬೇಕು. ಅದಾದಮೇಲೆ ನೀವು ದೀಪವನ್ನು ಹಚ್ಚಬೇಕಾಗತ್ತೆ. ಇನ್ನು ಈ ದೀಪಕ್ಕೆ ಹೂವಿನಿಂದ ಅಲಂಕಾರ ಮಾಡ್ತಾಯಿದ್ದೀನಿ. ನಿಮ್ಮ ಮನೆಯಲ್ಲಿ ಯಾವ ಹೂವು ಇರುತ್ತೋ ಆ ಹೂವಿನಿಂದ ಅಲಂಕಾರ ಮಾಡ್ಕೊಳ್ಳಿ. ಇದೇ ಹೂ ಆಗಬೇಕು ಅದೇ ಹೂ ಆಗಬೇಕು ಅನ್ನೋ ಅಗತ್ಯ ಏನೂ ಇಲ್ಲ. ಯಾವುದು ಸಿಕ್ಕಿದ್ರೆ ಅದನ್ನೇ ನೀವು ಇಟ್ಟು ಅಲಂಕಾರ ಮಾಡಿ ಪೂಜೆ ಮಾಡ್ಬೋದು. ಇವಾಗ ಏಕಹಾರತಿಯನ್ನು ಹಚ್ಕೊಂಡು ಅನಂತರ ದೀಪವನ್ನು ಹಚ್ಚಬೇಕು. ದೀಪವನ್ನು ಹಚ್ಚುವಾಗ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನಸಂಪದಾಂ ಶತ್ರುಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮಸ್ತುತೆ ಅಂತ ಹೇಳಿಕೊಂಡು ಮನಸ್ಸಿನಲ್ಲಿ ದುರ್ಗಾ ಮಾತೆಯನ್ನು ಪ್ರಾರ್ಥನೆ ಮಾಡಿಕೊಂಡು ಈ ದೀಪವನ್ನು ಹಚ್ಚಿ ದೀಪವನ್ನು ಶಾಂತವಾಗಿ ಉರಿಯೋ ರೀತಿ ನೋಡ್ಕೊಳ್ಬೇಕು. ತುಂಬ ಜೋರಾಗೂ ಅಲ್ಲ, ತುಂಬ ನಿಧಾನವಾಗೂ ಅಲ್ಲ, ಮೀಡಿಯಮ್ ಆಗಿ ಉರಿಯೋ ರೀತಿ ಬತ್ತಿಯನ್ನು ಒಂದು ತುಳಸಿ ಕಡ್ಡಿಯನ್ನು ಇಟ್ಕೊಂಡು ಅದರಲ್ಲಿ ಸರಿ ಮಾಡಬೇಕು. ದೀಪ ಹಚ್ಚಿದ ನಂತರ ದೀಪಕ್ಕೆ ಅರಿಶಿನ, ಕುಂಕುಮ, ಅಕ್ಷತೆಯನ್ನು ಅರ್ಪಿಸಿ ದೀಪಕ್ಕೆ ಧೂಪವನ್ನು ತೋರಿಸಿ ದುರ್ಗಾ ಮಾತೆಯನ್ನು ಪ್ರಾರ್ಥನೆ ಮಾಡಿಕೊಂಡು ಅನಂತರ ಪೂಜೆಯನ್ನು ಮುಂದುವರಿಸಬೇಕಾಗತ್ತೆ. ಅಂದರೆ ಅಖಂಡ ದೀಪವನ್ನು ಹಚ್ಚಿ ಅನಂತರ ನೀವು ಕಳಸವನ್ನು ಪ್ರತಿಷ್ಠಾಪನೆ ಮಾಡಬೇಕು. ದುರ್ಗಾ ಕಳಸವನ್ನು ಯಾವ ರೀತಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ನನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ತಪ್ಪದೇ ಆ ವಿಡಿಯೋನು ಕೂಡ ನೋಡಿ. ಇನ್ನು ಅಖಂಡ ದೀಪವನ್ನು ನಾವು 10 ದಿನಗಳ ಕಾಲ ಹಚ್ಚೋದಕ್ಕಾಗಲ್ಲ. 1 ದಿನ ಹಚ್ಬೋದಾ, 3 ದಿನ ಹಚ್ಬೋದಾ, 5 ದಿನ ಹಚ್ಬೋದಾ ಅಂತ ಸುಮಾರು ಜನ ಕೇಳ್ತೀರಾ. ಖಂಡಿತವಾಗ್ಲೂ ಹಚ್ಬೋದು. 1 ದಿನ ಪೂರ್ತಿಯಾಗಿ ಅಂದರೆ 24 ಗಂಟೆಗಳ ಕಾಲ ದೀಪ ಉರಿತಾ ಇರೋ ಹಾಗೆ ನೋಡಿಕೊಂಡು ಕೂಡ ಅದನ್ನು ಅಖಂಡ ದೀಪ ಅಂತ ಕರೀತಾರೆ. ಹಾಗಾಗಿ ನಿಮಗೆ ಎಷ್ಟು ದಿನ ಸಾಧ್ಯ ಆಗುತ್ತೋ ಅಷ್ಟು ದಿನ ದೀಪವನ್ನು ಹಚ್ಬೋದು. ಆದರೆ ನೀವು ಸಂಕಲ್ಪವನ್ನು ಮಾಡಿಕೊಂಡು ಮೊದಲನೇ ದಿನವೇ 10 ದಿನಗಳ ಕಾಲ ಹಚ್ಚುತ್ತೀನಿ ಅಂತ ಅಂದ್ಕೊಂಡ್ರೆ ಮೊದಲನೇ ದಿನ ಅಂದರೆ ಅಮಾವಾಸ್ಯೆ ಆದ ಬೆಳಗ್ಗೆಗೆ ನವರಾತ್ರಿಯ ಮೊದಲನೇ ದಿನ ದೀಪ ಹಚ್ಚಿದ್ರೆ 10 ದಿನಗಳ ಕಾಲವೂ ಕೂಡ ಈ ದೀಪ ಉರಿತಾ ಇರೋ ಹಾಗೆ ನೋಡ್ಕೊಳ್ಬೇಕಾಗತ್ತೆ. ಇನ್ನು ಎಷ್ಟು ದಿನಗಳ ಕಾಲ ಈ ಅಖಂಡ ದೀಪವನ್ನು ನೀವು ಹಚ್ಚಿರ್ತೀರೋ ಅಷ್ಟು ದಿನಗಳ ಕಾಲ ಕಟ್ಟುನಿಟ್ಟಾದಂತಹ ನಿಯಮಗಳನ್ನು ಪಾಲನೆ ಮಾಡಬೇಕಾಗತ್ತೆ. ಅದರಲ್ಲಿ ಮುಖ್ಯವಾಗಿ ಮಾಂಸಾಹಾರವನ್ನು ಸೇವನೆ ಮಾಡಬಾರ್ದು. ಮನೆಯಲ್ಲಿ ಅಖಂಡ ದೀಪವನ್ನು ಹಚ್ಚಿದಾಗ ಮನೆ ಬೀಗ ಹಾಕ್ಕೊಂಡು ಮನೆಯಲ್ಲಿ ಯಾರೂ ಇಲ್ಲದೆ ಇರೋ ಹಾಗೆ ಊರಿಗೆ ಅಥವಾ ಬೇರೆ ಎಲ್ಲಿಗಾದರೂ ಈಚೆ ಹೋಗೋದು ಕೂಡ ಮಾಡಬಾರ್ದು. ಇನ್ನು ಮುಖ್ಯವಾಗಿ ಸಂಕಲ್ಪ ಮಾಡಿಕೊಂಡು ಅಖಂಡ ದೀಪವನ್ನು ಹಚ್ಚಿದ್ದೀರಾ ಅಂದರೆ ದಾಂಪತ್ಯ ಜೀವನದಿಂದ ಸ್ವಲ್ಪ ದೂರ ಇರಬೇಕಾಗತ್ತೆ. ಅಂದರೆ ಬ್ರಹ್ಮಚರ್ಯವನ್ನು ಆಚರಣೆ ಮಾಡಬೇಕು. ಈ 3 ನಿಯಮಗಳು ಮುಖ್ಯವಾಗಿ ನೀವು ಪಾಲನೆ ಮಾಡಲೇಬೇಕಾಗತ್ತೆ. ಈ ನಿಯಮಗಳನ್ನ ಪಾಲನೆ ಮಾಡೋದಕ್ಕಾಗಲ್ಲ, ಮಧ್ಯದಲ್ಲಿ ಪೀರಿಯಡ್ ಸಮಸ್ಯೆ ಬರುತ್ತೆ ಅನ್ನೋರು ನಿಮಗೆ ಕೊನೆಯ 3 ದಿನ ಆಗಲಿ 5 ದಿನ ಆಗಲಿ ಅಥವಾ 1 ದಿನ ಆದರೂ ಪರವಾಗಿಲ್ಲ ಈ ದೀಪವನ್ನು ಹಚ್ಚಬೇಕು ಅಂತ ಇಷ್ಟ ಇದ್ದರೆ ಹಚ್ಬೋದು. ಇನ್ನು ಅಖಂಡ ದೀಪ ಹಚ್ಚಿದಾಗ ಅಚಾನಕ್ಕಾಗಿ ನಿಮ್ಮ ತಪ್ಪಿಲ್ಲದೆ ಆ ದೀಪ ತಣ್ಣಗಾದರೆ ಯಾವುದೇ ಒಂದು ದೋಷ ಬರೋದಿಲ್ಲ. ಆದರೂ ಕೂಡ ಆ ದೀಪವನ್ನು ತುಂಬ ಸುರಕ್ಷಿತವಾಗಿ ನೋಡ್ಕೊಳ್ಳೋದು 10 ದಿನ ನಿಮ್ಮ ಜವಾಬ್ದಾರಿ ಆಗಿರುತ್ತೆ. ಅಕಸ್ಮಾತಾಗಿ ಆ ದೀಪ ದೇವ್ರ ಮೇಲೆ ಹೂವು ಇಡೋಕ್ಕೆ ಹೋದಾಗ ಬಿದ್ದು ತಣ್ಣಗಾಯಿತು ಅಥವಾ ದೀಪದ ಕೀಟವನ್ನು ಅಂದರೆ ಬತ್ತಿಯ ಕೀಟವನ್ನು ಕಪ್ಪು ಕಟ್ಟಿರುತ್ತಲ್ಲ ಅದನ್ನು ಸರಿ ಮಾಡೋಕ್ಕೆ ಹೋದಾಗ ದೀಪ ತಣ್ಣಗಾಯಿತು ಅಂದರೆ ದೇವರಿಗೆ ಒಂದು ಕಾಣಿಕೆಯನ್ನು ಕಟ್ಟಿ ಮತ್ತೆ ನೀವು ದೀಪವನ್ನು ಹಚ್ಬೋದು. ಆದರೆ ಎಣ್ಣೆ ಖಾಲಿ ಆಗಿದೆಯಾ, ಬತ್ತಿ ಸರಿಯಾಗಿದೆಯಾ ಅಥವಾ ಗಾಳಿ ಏನಾದರೂ ಬರ್ತಾ ಇದೆಯಾ ಇದನ್ನೆಲ್ಲ ನೀವು ನೋಡ್ಕೊಳ್ಬೇಕು. ನಿಮ್ಮಿಂದ ಆಗುವಂಥ ತಪ್ಪುಗಳಿಗೆ ದೋಷ ಖಂಡಿತವಾಗ್ಲೂ ಇರುತ್ತೆ. ಹಾಗಾಗಿ ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ
ನವರಾತ್ರಿಯಲ್ಲಿ ಅಖಂಡ ದೀಪವನ್ನು ಯಾವ ರೀತಿ ಹಚ್ಚಬೇಕು, ಯಾವ ಯಾವ ನಿಯಮಗಳನ್ನ ಪಾಲನೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಬರೆದು ತಿಳಿಸಿ. ಮತ್ತೊಂದು ಸುಂದರವಾದಂತಹ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.